ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕುಂದಾಪುರದಲ್ಲಿದ್ದೇನೆ. ಬೆಳಿಗ್ಗೆ ಮಳೆ ಬರ್ತಾ ಇತ್ತು. ಈಗ ಒಂದು 12:30 ಆಗುವಾಗ ಮಳೆ ಸ್ವಲ್ಪ ಬಿಟ್ಟಿದೆ. ನೀವು ನೋಡ್ಬೋದು ಬೇರೆ ಬೇರೆ ನಮ್ಮನೆ ಹೂವಿನ ಗಿಡ. ನನಗೆ ಇದು ಹೆಸರು ಗೊತ್ತಿಲ್ಲ, ಇದು ದೊಡ್ಡ ದೊಡ್ಡ ಹೂವು ಆಗ್ತದೆ. ಹಾಗೆ ಕೆಳಗೆ ಬಂದರೆ ನೀವು ನೋಡ್ಬೋದು ಮಲ್ಲಿಗೆ ಗಿಡ. ಹಾಗೆ ಇದು ಮಿಠಾಯಿ ಹೂವು ಅಂತೇಳಿ. ಹೂವು ಮಾತ್ರ ಆಗಲಿಲ್ಲ. ಈಗ ಮನೆಗೆ ನೀರು ಸರಬರಾಜು ಯೋಜನೆಯಲ್ಲಿ ಪೈಪು ಮತ್ತು ನಳ್ಳಿಯನ್ನು ಹಾಕಿಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ನೀರು ಕನೆಕ್ಷನ್ ಏನು ಬರಲಿಲ್ಲ ಇಲ್ಲಿಗೆ. ಯಾವಾಗ ಬರ್ತದಂತ ಏನು ಐಡಿಯಾ ಏನಿಲ್ಲ. ನೋಡಿ, ಇದು ನಾಚಿಗೆ ಮುಳ್ಳು ಅಥವಾ ಮುಟ್ಟಿದರೆ ಮುನಿ ಅಂತಲೂ ಹೇಳ್ತಾರೆ. ಯಾಕೆಂದರೆ ನೀವು ಮುಟ್ಟಿದರೆ ನೋಡ್ಬೋದು ಅದರ ಎಲೆಗಳು ಮಡಚಿ ನೋಡ್ಬೋದು ನಿಮಗೆ. ಇದಕ್ಕೆ ಹುಲ್ಲು ಕುತ್ರಿ ಅಂತ ಹೇಳ್ತಾರೆ. ಸೊ ಹುಲ್ಲಿಂದ ಭತ್ತವನ್ನು ತೆಗೆದು ಆ ಹುಲ್ಲನ್ನು ಹೀಗೆ ಶೇಖರಣೆ ಮಾಡ್ತಾರೆ. ಇದನ್ನು ಸ್ವಲ್ಪ ತೆಗೆದು ದನಗಳಿಗೆ ಹಾಕ್ತಾರೆ. ಮಳೆಗಾಲದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮೇಲಿನ ಬದಿಯ ಹುಲ್ಲು ಮಾತ್ರ ಚಂಡಿಯಾಗಿ ನೀರು ಕೆಳಗಿಳಿದು ಹೋಗ್ತದೆ, ಒಳಗೆ ನೀರು ಹೋಗುವುದಿಲ್ಲ. ಹಾಗೆ ಇದರ ಮೇಲೆ ಟಾರ್ಪಲ್ ಹಾಕುವ ಕಾರಣ ತುದಿಯಲ್ಲಿ ನೀರು ಆ ಅಡಿಕೆ ಮರದ ಒಳಗಿಂದ ಪಾಸ್ ಆಗುವುದಿಲ್ಲ. ಇಲ್ಲಿ ಮೀನು ಕ್ಲೀನ್ ಆಗ್ತಾ ಉಂಟು. ಮೀನು ಕ್ಲೀನ್ ಆಗುವ ನೋಡ್ಬೋದು ನಿಮಗೆ ಎಷ್ಟು ಜನ ವಿಸಿಟ್ ಮಾಡಿದ್ದಾರೆ ಅಂತೇಳಿ. ಇರುವೆಗಳ ದೊಡ್ಡ ಸಾಲು. ಸ್ವಲ್ಪ ಆಚೆಗೆ ಹೋದರೆ ನೋಡ್ಬೋದು ಮಿಸ್ಟರ್ ಜಾನಿ, ಮತ್ತು ಆಚೆಗೆ ಹೋದರೆ ಮಿಸ್ಟರ್ ಟಿಂಕು. ಹಾಗೆ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿರುವ ರೌಡಿ ಬೆಂಗು. ಇವರನ್ನೆಲ್ಲ ಕದ್ದು ಮುಚ್ಚಿ ಸೈಲೆಂಟ್ಲಿ ನೋಡುವವರೊಬ್ರು ಇದ್ದಾರೆ. ನೋಡಿ, ಕಪ್ಪೆಗಳು ಆಕ್ಚುಲಿ ರಾತ್ರಿ ಹೆಚ್ಚಾಗಿ ಚಲಿಸ್ತವೆ ಮತ್ತು ಸೌಂಡ್ ಮಾಡ್ತವೆ. ಹಗಲು ಹೀಗೆ ಸೈಲೆಂಟ್ ಆಗಿ ಒಂದು ಕಡೆ ಕೂತ್ಕೊಳ್ತವೆ, ಯಾಕಂದ್ರೆ ಹಾವು ಅಥವಾ ಬೇರೆ ಹಕ್ಕಿಗಳಿಂದ ತಪ್ಪಿಸ್ಕೊಳ್ಳೋಸ್ಕರ. ಇಲ್ಲಿ 2 ಕೊಟ್ಟಿಗೆ ಉಂಟು. ಒಂದು ಕೊಟ್ಟಿಗೆಯಲ್ಲಿ 5 ದನ ಇದೆ. ಆಚೆ ಎಷ್ಟು ಉಂಟು ಅಂತ ನೋಡ್ಬೇಕಷ್ಟೆ, ನನಗೆ ಲೆಕ್ಕ ಮರ್ತೋಗಿದೆ. ಇವೆಲ್ಲ ಮಲೆನಾಡು ಗಿಡ್ಡ ತಳಿಗಳು. ಟಿಂಕು ಬಾರಿ ಪೇಷನ್ಸ್ಲಿ ಆಗದಿಂದ ಕಾಯ್ತಿದ್ದಾನೆ. ಆದರೆ ಈಗ ಸ್ವಲ್ಪ ಔಟ್ ಆಫ್ ಪೇಷನ್ಸ್ ಆಗ್ತಾ ಇದ್ದಾನೆ. ಮಲಗಿದ್ದವ ಎದ್ದು ಕೂತ್ಕೊಂಡಿದ್ದಾನೆ. ಮತ್ತೆ ಬೇರೆ ಸೌಂಡ್ ಬರ್ತಾ ಉಂಟು. ಇದು ನೋಡಿ, ಮಡ್ಲನ್ನು ನೇಯ್ದು ಕಟ್ಟಿ ಮಾಡಿಟ್ಟಿದ್ದಾರೆ. ಯಾವುದನ್ನಾದ್ರೂ ಕವರ್ ಮಾಡಲಿಕ್ಕೆ, ಬಿಸಿಲು ಬರದಾಗ ತಡಿಲಿಕ್ಕೆ ಎಲ್ಲ ಉಪಯೋಗ ಮಾಡ್ತಾರೆ. ಇದು ನೇಯ್ಯುವುದೊಂದು ಟೆಕ್ನಿಕ್, ಗೊತ್ತಿರೋರಿಗೆ ಮಾತ್ರ ಸಾಧ್ಯ. ಇದು ಚೂರು ಮೆಣಸು, ಆದರೆ ಇದು ವೈಟ್ ಕಲರ್. ನಾರ್ಮಲಿ ಇದು ಗ್ರೀನ್ ಕಲರ್ ಇರ್ತದೆ ಮತ್ತು ಹಣ್ಣಾಗುವಾಗ ಕೆಂಪು ಕಲರ್ ಇರ್ತದೆ. ಇದು ವೈಟ್ ಕಲರ್. ದೊಡ್ಡ ಪತ್ರೆ ಗಿಡ. ಹುಲ್ಲಿಂದ ಭತ್ತ ಬೇರ್ಪಡಿಸುವಾಗ ಕೆಲವು ಭತ್ತ ಬಿದ್ದು ಹೋಗಿ
ಮಳೆ ಬರುವಾಗ ಹೀಗೆ ಹುಟ್ಟಿರ್ತವೆ ಜಾಲಲ್ಲಿ. ಇದರಲ್ಲಿ ಪುನಃ ಭತ್ತ ಆಗುವ ಚಾನ್ಸಸ್ ತುಂಬ ಕಡಿಮೆ. ಸ್ವಲ್ಪ ದೊಡ್ಡದಾದ ಕೂಡಲೇ ಇದನ್ನು ಕೊಯ್ದು ದನಗಳಿಗೆ ಹಾಕ್ತಾರೆ. ನೋಡ್ಬೋದು ಹೈ ಟೆನ್ಷನ್ ವೈರು ಜೋಗದಿಂದ ಹಿರಿಯಡಕ್ಕೆ ಹೋಗ್ತದೆ. ನೋಡ್ಬೋದು ಅಲ್ಲಲ್ಲಿ ಗೊಬ್ಬರದ ರಾಶಿಯನ್ನು ಹಾಕಿದ್ದಾರೆ. ಇನ್ನು ಅದನ್ನು ಟಿಲ್ಲರ್ ಬಂದು ಹೂಡುದು ಅಂತೇಳಿ ಅಂದರೆ ಮಿಕ್ಸ್ ಮಾಡ್ತಾರೆ ಮಣ್ಣಿಗೆ. ಅದಾದ ನಂತರ ಬೀಜ ಬಿತ್ತನೆ ಮಾಡಿ ಬೀಜದಿಂದ ಬಂದ ಸಸಿಯನ್ನು ಇಲ್ಲಿ ನೆಡ್ತಾರೆ. ಬಾಗಿಲು ತಾವರೆ ಗಿಡ ಇದೆ. ಅಲ್ಲಿ ಒಂದು ತಾವರೆ ಹೂ ಕೂಡ ಆಗಿದೆ, ಬಿಳಿ ಕಲರ್ ಇತ್ತು. ದಿಗ್ವಿಜಯದ ದೇವಿ ಹಲಸು, ಇದು ಸಣ್ಣ ಮಿಡಿ, ಇನ್ನು ಬೆಳಿಬೇಕಷ್ಟೇ. ಇದು ಇದು ತುಂಬೆ ಗಿಡ, ಹೂವಾಗಿದೆ ನೋಡಿ, ಬಿಳಿ ಬಿಳಿ ಅಂತ. ಇದು ಕೆಲವು ಔಷಧಿಗಳು ಉಪಯೋಗಿಸ್ತಾರೆ, ಎಸ್ಪೆಷಲಿ ಸೈನಸ್ ಟ್ರೀಟ್ಮೆಂಟಿಗೆ. ಗೊಬ್ಬರ ತೆಗೆಯುವಾಗ ದನಗಳನ್ನು ಹೊರಗೆ ಕಟ್ಟಿದ್ದಾರೆ. ಈಗ ಸ್ವಲ್ಪ ಹುಲ್ಲಿರೋ ಕಾರಣ ಅವುಗಳಿಗೂ ಒಳ್ಳೆದಾಗ್ತದೆ ಮೇಯಲಿಕ್ಕೆ. ಮತ್ತು ಹಟ್ಟಿ ಒಳಗೆ ಅವುಗಳನ್ನು ಕಟ್ಟಿ ಹಾಕಿದರೆ ಅವಳ ಕಾಲಿನ ಸ್ಟ್ರೆಂತ್ ಕಡಿಮೆ ಆಗಿ ಬೇಗ ವೀಕ್ ಆಗಿ ಬಿದ್ದಲ್ಲೇ ಆಗ್ತದೆ. ಹಾಗೆ ಅಂತೇಳಿ ನೀವು ಬಳ್ಳಿ ಬಿಚ್ಚಿ ಬಿಟ್ಟರೆ ಬೇರೆಯವರ ತೋಟಕ್ಕೆ ಗದ್ದೆಗೆ ಹೋಗಿ ಅಟ್ಯಾಕ್ ಮಾಡಿ ತುಂಬ ಉಪದ್ರ ಮಾಡ್ತದೆ. ಈ ಮುಳ್ಳು ಗಿಡದ ಸೊಪ್ಪನ್ನು ಬಿಡ್ತಾ ಇಲ್ಲ. ನಾವೇನಾದ್ರೂ ಗಿಡ ಮುಟ್ಟಿದ್ರೆ ನಮ್ಮ ಕೈಯಲ್ಲೆಲ್ಲ ರಕ್ತ ಬರ್ಬೋದು, ಅಷ್ಟು ಮುಳ್ಳಿದೆ ಅದರಲ್ಲಿ. ಈ ಮುಳ್ಳಿನ ಗಿಡದಲ್ಲಿ ಹೂವಾಗಿದೆ, ಅದಾದ ನಂತರ ಕಾಯಿ ಆಗ್ತದೆ ಮತ್ತು ಹಣ್ಣಾಗ್ತದೆ. ಆ ಹಣ್ಣನ್ನೆಲ್ಲ ತಿನ್ಬೋದು ನಮಗೆ.
ಆ ಹೂವಿನ ರಸ ಹೀರಲಿಕ್ಕೆ ಸಣ್ಣ ಸಣ್ಣ ಹುಳಗಳು ಮತ್ತು ಇರುವೆಗಳು ಬಂದಿದ್ದಾವೆ ನೋಡಿ. ಸಣ್ಣದು ನೋಡ್ಬೋದು, ಕೊಂಬು ಇನ್ನೊಂದು ಬರ್ತಾ ಇದೆ ಅಷ್ಟೇ. ಕಾಡು ಕೋಳಿ ಅಲ್ಲ, ನಮ್ಮ ಮನೆಯ ಕೋಳಿಗಳು. ಇಲ್ಲಿ ಒಂದು ಹುಳ ಹುಪ್ಪಟೆಗೋಸ್ಕರ ಹುಡ್ತಾ ಇದ್ದಾವೆ. ಪ್ರಕೃತಿಯ ವಿಸ್ಮಯ ನೋಡಿ, ಇಷ್ಟು ಸಣ್ಣ ಪ್ಲೇಸಲ್ಲಿ ಎಷ್ಟು ತರಹದ ಗಿಡ ಮತ್ತು ಎಷ್ಟು ತರಹದ ಕಾಯಿ ಹಣ್ಣುಗಳು ಅದರಲ್ಲಿ ನೀವು ನೋಡ್ಬೋದು. ಇದರಲ್ಲಿ ತುಂಬ ಕಾಯಿ ಆಗಿದೆ. ಇದು ನಾವು ತಿನ್ನೋದಿಲ್ಲ, ಆದರೆ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ತದೆ. ಸ್ವಲ್ಪ ಆಚೆಗೆ ಹೋದರೆ ಇನ್ನೊಂದು ಗಿಡ ನಿಮಗೆ ಅಲ್ಲಿ ಕಾಣ್ತಿರ್ಬೋದು. ಅದರಲ್ಲಿ ಎಷ್ಟು ಕಾಯಿ ಮತ್ತು ಹಣ್ಣಾಗಿದೆ ನೋಡಿ, ಯೆಲ್ಲೋ ಕಲರ್ದು ಹಣ್ಣಿದೆ ಅಲ್ಲಿ. ಇದು ಕೂಡ ಮನುಷ್ಯರು ತಿನ್ನುವುದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ, ಮತ್ತೆ ಗೊತ್ತಿಲ್ಲ. ನೀವು ಹಂಪಿ ಅಥವಾ ಬೇರೆ ನಮ್ಮ ಐತಿಹಾಸಿಕ ಸ್ಥಳಗಳಿಗೆ ನೋಡಿದರೆ ನಿಮಗೆ ಸೇಮ್ ಹೀಗೆ ಕಲ್ಲು ಒಟ್ಟೆ ಮಾಡಿದ್ದು ನೋಡಿರ್ಬೋದು. ಇಲ್ಲಿ ಕೂಡ ಕಲ್ಲನ್ನು ಹೊಡಿಲಿಕ್ಕೋಸ್ಕರ ಹೀಗೆ ಒಟ್ಟೆ ಮಾಡಿಟ್ಟಿದ್ದಾರೆ, ಮತ್ತು ಆ ಪ್ಲಾನ್ ಅನ್ನು ಕೈ ಚೆಲ್ಲಿದ್ದಾರೆ, ಯಾಕೆಂದು ಗೊತ್ತಿಲ್ಲ. ನೋಡ್ಬೋದು ತುಂಬ ಥಿಕ್ ಫಾರೆಸ್ಟ್ ಇದು. ಹೆಚ್ಚಿನ ಈ ಫಾರೆಸ್ಟ್ ಯಾಕೆ ಉಳಿದಿದೆ ಅಂದರೆ ಇದರ ನಡುವೆ ನಾಗಬನ ಇದೆ. ಇಲ್ಲಿಂದ ಒಂದು 15 ಮೀಟರ್ ಮುಂದೆ ಹೋದರೆ ಹೆಚ್ಚಾಗಿ ಅಲ್ಲಿ ಚಿರತೆ ಇರ್ತದೆ. ಹಾಗೆ ನಾನು ಆಚೆ ಸೈಡಿಗೆ ಹೋಗ್ತಾ ಇಲ್ಲ. ಇಲ್ಲಿನ ಒಂದು ದನವನ್ನು ಹಿಡಿದಿತ್ತು ಮತ್ತು ನಾಯಿಯನ್ನು ಇತ್ತೀಚೆಗೆ ಓಡಿಸಿತ್ತು. ನಾಯಿ ಹೇಗೋ ತಪ್ಪಿಸಿಕೊಂಡಿದೆ. ಅದರ ಪಕ್ಕದ ಮನೆ ತುಂಬ ನಾಯಿಯನ್ನು ಹಿಡಿದಿದೆ. ಅರಣ್ಯ ಇಲಾಖೆಯವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವರು ಬೋನ್ ತಂದಿಟ್ಟರು, ಆದರೆ ಚಿರತೆ ತುಂಬ ಜೀನಿಯಸ್, ಅದು ಬೋನಿಗೆ ಬೀಳಲಿಲ್ಲ. ಈಗ ಅಲ್ಲಿ ವಿಡಿಯೋದಲ್ಲಿ ಕೇಳಲಿಕ್ಕಿಲ್ಲ, ಆದರೆ ಮಂಗಗಳು ಸೌಂಡ್ ಮಾಡ್ತಾ ಇದ್ದೇವೆ. ಅದ ಕಾರಣ ಹೆಚ್ಚಿನ ಚಿರತೆ ಈಗ ಇರಲಿಕ್ಕಿಲ್ಲ, ಬೇರೆ ಕಡೆ ಹೋಗಿ